ಇವತ್ತು 9:30ಗೆ ಎಪಿಸೋಡನ್ನ ನೋಡಿದಾಗ ನನಗನ್ಸಿದ್ದು ಒಂದೇ. ಆ್ಯಕ್ಚುಲಿ ಈ ರಾಶಿಕಾ ಬಂದ್ಬಿಟ್ಟು ಗಿಲ್ಲಿಗೆ ಆ್ಯಕ್ಚುಲಿ ಹೊರಗಡೆ ಹೋಗೋಕ್ಕೆ ನಾಮಿನೇಟ್ ಮಾಡ್ತಾಳೆ. ಜೊತೆಗೆ ರಘುಗೂ ಕೂಡ ನಾಮಿನೇಟ್ ಮಾಡ್ತಾಳೆ. ಕಾರಣ ಏನು ಅಂತ ನಿಮಗೆ ಗೊತ್ತಿರಬಹುದು. ಏನು ಅಂತ ಅಂದರೆ, ಈ ಹಿಂದೆ ಆ್ಯಕ್ಚುಲಿ ಒಂದು ಟಾಸ್ಕ್ ನಡೀತು. ಏನು ಸ್ಪಂದನ ಮತ್ತು ಅಶ್ವಿನಿ ಗೌಡ ಅವರನ್ನು ಗೆಲ್ಸೋಕ್ಕೋಸ್ಕರ ಆ್ಯಕ್ಚುಲಿ ಒಂದು ಟಾಸ್ಕನ್ನು ಮಾಡಿದರು. ಅದರಲ್ಲಿ ಆ್ಯಕ್ಚುಲಿ ಏನು ನೀವು ನೋಡಿರ್ಬೋದು, ಒಂದು ಕಡೆ ಕಾವ್ಯ, ಅಶ್ವಿನಿ ಗೌಡ ಅವರಿಬ್ಬರು ಫೈಟ್ ಮಾಡ್ತಾ ಇರ್ತಾರೆ. ಅದನ್ನು ಇವನ್ನೆಲ್ಲ ಕೇಳೋಕ್ಕೆ. ಅದರಲ್ಲಿ ಒಂದು ಟಾಸ್ಕಲ್ಲಿ ತುಂಬ ರಾಶಿಕಾ ಸರಿಯಾಗಿ ಇದೇ ಮಾಡಿಲ್ಲ, ಜಡ್ಜ್ಮೆಂಟೇ ಮಾಡಿಲ್ಲ. ನೀವು ನೋಡಿರ್ಬೋದು, ಚೈತ್ರ ಮತ್ತು ರಘು ಅವರು ಆ್ಯಕ್ಚುಲಿ ಅದನ್ನು ಅದು ಕೀಳೋದಿದೆಯಲ್ವಾ ಡ್ರಮ್ಮಿಂದ, ಅದನ್ನು 6 ತುತ್ತುಗಳಿಗೂ ಹಾಕ್ಬಿಟ್ಟಿರ್ತಾರೆ. ಆಯಿತಾ. ಇಲ್ಲಿ ಈ ಕಡೆ ರಜತ್ ಮತ್ತು ಸ್ಪಂದನ ಆ್ಯಕ್ಚುಲಿ ಅವರು ಒಂದು ಆಕೆ ಇರಲ್ಲ. ಅದು ಒಂಥರ ಸಮಂಜಸ ಅನಿಸೇ ಇರಲ್ಲ. ಅದು ಆ ಒಂದು ಟಾಸ್ಕು ಹೊರಗಡೆ ನೋಡೋಕ್ಕೂ ಹಂಗೆ ಅನಿಸಿತ್ತು. ಹಾಗಾಗಿ ಓಕೆ, ಅದು ಒಂದು ಟಾಸ್ಕನ್ನು ರದ್ದು ಮಾಡಲಾಯಿತು. ಅದು ಸರಿ ಸಮ ಆಯಿತು. ಆಮೇಲೆ ಅವರೊಂದು ಟಾಸ್ಕ್ ಗೆದ್ದಿರ್ತಾರೆ, ಸ್ಪಂದನ ಅವರು ಒಂದು, ಈ ಕಡೆ ಒಂದು ಅಶ್ವಿನಿ ಗೌಡರು ಒಂದು ಗೆದ್ದಿರ್ತಾರೆ. ಹಾಗಾಗಿ ಅದು ಸರೋಗ್ಬಿಡುತ್ತೆ. ಆದರೆ ಈ ಮಧ್ಯದಲ್ಲಿ 3 ಟಾಸ್ಕಲ್ಲಿ ಒಂದು ಮಧ್ಯದ ಟಾಸ್ಕ್ ಏನು ಗಜಿಬಿಜಿ ಆಯಿತು. ಆ ಟೈಮಲ್ಲಿ ಆ್ಯಕ್ಚುಲಿ ಗಿಲ್ಲಿ ಹೇಳಿರ್ತಾನೆ ಏನಂತ, ರಾಶಿಕಾ ನೀನು ಮಾಡ್ತಾ ಇರ್ತಕ್ಕಂಥ ಉಸ್ತುವಾರಿ ಸರಿಯಿಲ್ಲ, ನೀನು ನೋಡ್ತಾ ಇದ್ದೀನಿ ಹೋಗೋ ನೀನು ಉಸ್ತುವಾರಿನ ಹಾಗೆ ಹೀಗೆ ಅಂತ ಹೇಳಿರ್ತಾನೆ. ಅಲ್ಲಿ ಸ್ವಲ್ಪ ಗಿಲ್ಲಿಗೆ ಮತ್ತು ರಾಶಿಕಾಗೆ ಸ್ವಲ್ಪ ವೈಮನಸ್ಸಾಗಿರುತ್ತೆ. ಆ್ಯಕ್ಚುಲಿ ಅದನ್ನು ಕಾರಣಗಳನ್ನು ಕೊಡ್ತಾಳೆ ರಾಶಿಕಾ. ಆದರೆ ಹಿಂದಿನಿಂದಲೂ ಕೂಡ ಗಿಲ್ಲಿಯನ್ನು ಕಂಡ್ರೆ ಆಗೋದೇ ಇಲ್ಲ. ನೀವು ನೋಡಿರ್ಬೋದು, ಹಿಂದಿನಿಂದನೂ ಕೂಡ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿಕೊಂಡೇ ಬಂದಿದ್ದಾಳೆ ಇವಳು. ಆಯಿತಾ. ಯಾವತ್ತೂ ಇವಳಿಗೆ ಅಭಿಪ್ರಾಯಗಳು ಬದಲಾಗೋದೇ ಇಲ್ಲ. ವಿಚಿತ್ರ ಅಂದರೆ, ಇವಳು ಏನೋ ಹೊರಗಡೆ ಹೋಗೋಕ್ಕೆ ಆ್ಯಕ್ಚುಲಿ ಇಬ್ಬರನ್ನು ನಾಮಿನೇಟ್ ಮಾಡಬೇಕಾಗಿತ್ತು. ಮಾಡಿದ್ಲು. ಒಂದು ರಘು ಮಾಡಿದ್ಲು, ಇನ್ನೊಂದು ಗಿಲ್ಲಿಯನ್ನು ಮಾಡಿದ್ಲು. ಅವರಿಬ್ಬರು ಒಂದು ವಿಚಿತ್ರ, ಅದಕ್ಕೆ ಟ್ವಿಸ್ಟ್ ಕೊಟ್ಬಿಟ್ರು. ಆಮೇಲೆ ಇದು ಯಾರು ಈ ವಾರದ ಒಂದು ಇದಕ್ಕೆ ಆಟ ಆಡೋಕ್ಕೆ, ಕ್ಯಾಪ್ಟನ್ಗೆ ಆಟ ಆಡೋಕ್ಕೆ ಇನ್ನೊಂದು ಕಡೆ ಇಬ್ಬರನ್ನು ಆಯ್ಕೆ ಮಾಡ್ತಾಳೆ. ಇರಲಿ. ಆದರೆ ಆಯ್ಕೆ ಮಾಡಿದಾಗ ನೀವು ನೋಡಿರ್ಬೋದು, ಬಿಗ್ ಬಾಸು ಟ್ವಿಸ್ಟ್ ಕೊಡ್ತಾರೆ. ಏನು ಈ ಇಬ್ಬರನ್ನ ನಾಮಿನೇಟ್ ಮಾಡಿರ್ತಾಳೆ, ಗಿಲ್ಲಿ ಮತ್ತು ರಘುನ. ಇನ್ನಿಬ್ಬರನ್ನ ಏನು ಬಿಗ್ ಬಾಸ್ ಕ್ಯಾಪ್ಟನ್ ಆಗೋಕ್ಕೆ ಆಯ್ಕೆ ಮಾಡಿರ್ತಾಳೆ ರಾಶಿಕಾ. ಅವ್ರವ್ರಿಗೆ ಒಂದು ಇದನ್ನು ಕೊಡ್ತಾರೆ, ಟಾಸ್ಕ್ ಕೊಡ್ತಾರೆ. ಟಾಸ್ಕ್ ಕೊಟ್ಟಾಗ ವಿಚಿತ್ರ ಅಂದರೆ, ಅವರಿಗೆ ಒಬ್ಬೊಬ್ಬರನ್ನ ಸೇರಿಸ್ತಾರೆ. ನೀವು ನೋಡಿರ್ಬೋದು, ಒಬ್ಬೊಬ್ಬರನ್ನ ಸೇರಿಸಿದಾಗ ಒಂದು ಕಡೆಗೆ ಸೂರಜನ್ನು ಸೇರಿಸ್ತಾರೆ ಗಿಲ್ಲಿ ಕಡೆಗೆ, ಇನ್ನೊಂದು ಕಡೆಗೆ ಮಾಳನ್ನು ಸೇರಿಸ್ತಾರೆ. ಇದು ಸೇರಿಸಿದಾಗ ಆ್ಯಕ್ಚುಲಿ ವಿಚಿತ್ರ ಅಂದರೆ, ಆ ಒಂದು ಟಾಸ್ಕಲ್ಲಿ ಇವರಿಬ್ಬರೇ ಗೆದ್ದುಬಿಡ್ತಾರೆ. ಯಾರು, ರಘುವರೇ ಗೆದ್ದುಬಿಡ್ತಾರೆ. ರಘುವರು ಮತ್ತು ಗಿಲ್ಲಿ ತಂಡ ಗೆದ್ದುಬಿಡುತ್ತೆ. ಹೀಗಾಗಿ ಇವರು ನಾಮಿನೇಷನಿಂದ ಸೇಫ್ ಆಗಿ ಹೋಗ್ತಾರೆ. ಗಿಲ್ಲಿ ಮತ್ತು ರಘು ಅವರು ನಾಮಿನೇಷನ್ ಸೇಫು. ಇನ್ನಿಬ್ಬರು ಇರ್ತಾರಲ್ಲ, ಅವರು ಆ್ಯಕ್ಚುಲಿ ನಾಮಿನೇಷನ್ಗೆ ಬರ್ತಾರೆ. ಆಮೇಲೆ ಗಿಲ್ಲಿ ಮತ್ತು ರಘು ಆ್ಯಕ್ಚುಲಿ ಇದಾಡೋಕ್ಕೆ ಹೋಗ್ತಾರೆ, ಅಂದರೆ ಕ್ಯಾಪ್ಟನ್ ಆಟ ಆಡೋಕ್ಕೆ ಆಯ್ಕೆ ಆಗಿದ್ದಾರೆ. ನಾಳೆ ಆ್ಯಕ್ಚುಲಿ ಕ್ಯಾಪ್ಟನ್ ಆಟ ಆಯ್ಕೆ ನಾಳೆ ಇದೆ ಅಂತ ಕಾಣಿಸುತ್ತೆ. ನೋಡೋಣ ಯಾವಾಗಿದೆ. ಒಟ್ಟಿನಲ್ಲಿ ಈ ರಾಶಿಕಾ ಏನು ಬುದ್ಧಿವಂತಿಕೆಯನ್ನು ತೋರಿಸಿದ್ಲು, ಅದೇ ಅವಳಿಗೆ ಮುಳುವಾಯಿತು ಅಂತ ನನಗೆ ಇವತ್ತು ಅನ್ನಿಸ್ತು. ಆಮೇಲೆ ಇನ್ನೊಂದು ಕಡೆ ಇವತ್ತಿನ ಒಂದು ನಾವು 9:30 ಎಪಿಸೋಡನ್ನು ನೋಡಿದಾಗ ಇನ್ನೊಂದು ಅನಿಸಿದ್ದು ನಮಗೆ, ಇವಳು ಅಳ್ತಾ ಇದ್ದಲ್ಲ, ಯಾರು, ಚೈತ್ರ ಕುಂದಾಪುರ ಅವರು ಅಳ್ತಾ ಇದ್ರು. ಅಂದರೆ ರಜತ್ ಏನು ಸ್ವಲ್ಪ ಮಾತಾಡ್ಬಿಟ್ನು, ಅದನ್ನು ಪರ್ಸನಲಾಗಿ ತೆಗೆದುಕೊಂಡು ನಮ್ಮ ಮನೆಯವರು ನೋಡ್ತಾ ಇರ್ತಾರೆ, ಸುಳ್ಳಿ ಅಂತಾನೆ. 11ನೇ ಸೀಸನಲ್ಲಿ ಏನದು ಟ್ರೋಲ್ ಆಗಿತ್ತು, ಅದನ್ನೇ ಹಿಡ್ಕೊಂಡಿದ್ದಾನೆ, ಈಗಲೂ ಟ್ರೋಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಅಳೋದು ಜಯಿಸ್ತಿತ್ತು. ಅದು ಬಿಟ್ಟರೆ ಇನ್ನೊಂದು ಆ್ಯಕ್ಚುಲಿ ಟಾಸ್ಕ್ ಆಡುವಾಗ ಸ್ವಲ್ಪ ಇರುಸು ಮುರುಸು ಆಗಿತ್ತು ಅಶ್ವಿನಿ ಗೌಡ ಮತ್ತು ಈ ಕಾವ್ಯಗೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇಬ್ಬರಿಗೂ ಜಗಳ ಆಯಿತು. ಆಯಿತಾ. ಇವೆಲ್ಲವೂ ಕೂಡ ಇವತ್ತಿನ ಒಂದು 9:30 ಏನು ಎಪಿಸೋಡ್ ಆಗ್ತಾರೋ ಅದರಲ್ಲಿ ನಡೆದಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಆಮೇಲೆ ಇನ್ನೊಂದು ಕಡೆ ನೀವು ನೋಡಿ, ಧ್ರುವಂತು ಮತ್ತು ರಕ್ಷಿತಾ ಅವರು ಒಂದು ಕಡೆ ಎಂಜಾಯ್ ಮಾಡ್ತಾಯಿದ್ರು. ಮುಂದೆ ನಾವು ಒಳಗಡೆ ಬಂದು ಎಲ್ಲವನ್ನು ನೋಡ್ಕೊಳ್ತೀವಿ, ನೋಡಿ ಹೆಂಗೆ ಬದಲಾಯಿಸ್ತೀವಿ, ಹೆಂಗೆ ಅಂತ ಮಾತಾಡ್ತಾ ಇದ್ದ ಧ್ರುವಂತು ಕೂಡ. ನೋಡೋಣ ಮುಂದೆ ಏನೇನಾಗುತ್ತೆ.